ಯೋಗ ಕೂಡ ಒಂದು ಎಕ್ಸಸೈಸ್ ಫಾರ್ಮ್ಯಾಟ್ ಆಗ್ಬಿಟ್ಟಿದೆ. ಯೋಗ ಅಂದ್ರೆ ನಿಜವಾಗ್ಲೂ ಏನು ಅಂತ ಮೂಲವಾದ ಶಾಸ್ತ್ರೋಕ್ತವಾದ ಯೋಗ ಅಂತಂದ್ರೆ ಅದು ಪ್ರತಿಯೊಂದು ಮಗುವು ಮಾಡ್ತದೆ. ಆ ಮಗುವಿನ ಉಸಿರಾಟ, ಮನಸ್ವಭಾವ, ಮುಗ್ಧತೆ, ಪ್ರಸನ್ನತೆ ಇವೆಲ್ಲ ಯೋಗಿಗಳ ಲಕ್ಷಣ. ಯೋಗ ಅಂತಂದ್ರೆ ವ್ಯಕ್ತಿ ಪರಮಾತ್ಮನ ಜೊತೆಗೆ ಒಂದಾಗೋದು. ನಮ್ಮ ಒಳಗೂ ಹೊರಗೂ ಇರ್ತಕ್ಕಂಥ ಚೈತನ್ಯವೇ ಪರಮಾತ್ಮ. ಆ ತತ್ವವನ್ನ ಕಂಡುಕೊಂಡು ವಿಶ್ರಾಮ ಮಾಡೋದು ಅದೇ ಯೋಗ. ಎಷ್ಟೋ ಮನಸ್ಸಲ್ಲಿ ತುಂಬಿಕೊಂಡಿರ್ತೀವಿ, ಬೇಡದ್ದೆಲ್ಲ ಮನಸ್ಸನ್ನು ಖಾಲಿ ಮಾಡ್ತಕ್ಕಂಥದ್ದು ಯೋಗ. ಅದು ಆಸನ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ತನ್ನಷ್ಟಕ್ಕೆ ತಾನೇ ಅದು ಜೀವನದಲ್ಲಿ ಬಂದ್ಬಿಡ್ತದೆ. ಮತ್ತೆ ಯೋಗ ಅಂತ ಇನ್ನೊಂದೇನಂದ್ರೆ ಯಾವತ್ತೂ ಒಂದು ಮನಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ಮತ್ತೆ ಕುಶಲತೆ ಏನ್ ಮಾಡಿದ್ರು ಸ್ಕಿಲ್ಫುಲ್ ಆಗಿ ಮಾಡ್ಬೇಕು. ಮಾತಾಡೋದಾಗ್ಲಿ, ಯಾವುದೇ ವ್ಯವಹಾರ ಮಾಡೋದಾಗ್ಲಿ, ಅದ್ ಯಾರಿಗೂ ನೋವಾಗ್ತಿರೋ ಇರೋ ಹಂಗೆ ಎಲ್ಲರಿಗೂ ಸಂತೋಷ ಆಗೋ ಹಂಗೆ ಮಾಡ್ತಕ್ಕಂಥ ಕೆಲಸವೇ ಅದ್ ಯೋಗ ಅಂತ ಹೇಳ್ಬೋದು.